ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಸ್ ಟಿ ಟೆಸ್ಟಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಫ್ಟ್ವೇರ್ ಟೆಸ್ಟಿಂಗ್ ಬಗ್ಗೆ ಚಾನಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೀನ್ಸ್ ಇದು ಟೆಸ್ಟಿಂಗ್ನಲ್ಲಿ ಯಾರು ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕಂತ ಇರ್ತಾರೋ ಅವರಿಗೆ ಇದು ಅನುಕೂಲವಾಗುತ್ತದೆ. ಫಸ್ಟ್ ನಾವು ಆಟೋಮೇಷನ್ ಟೆಸ್ಟಿಂಗ್ನ ನೋಡೋಣ. ಅದರಲ್ಲಿ ಬೇಸಿಕ್ ಜಾವಾ ಬಗ್ಗೆ ಸ್ಟಡಿ ಮಾಡೋಣ. ವಾಟ್ ಈಸ್ ಜಾವಾ? ಜಾವಾ ಒಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನು 1995ರಲ್ಲಿ ಸನ್ ಮೈಕ್ರೋಸಿಸ್ಟಮ್ ಕಂಪ್ನಿಯವರು ಡೆವಲಪ್ ಮಾಡಿದರು. ನಾವು ಜಾವಾವನ್ನು ಯಾಕೆ ಬೇಕು ನಮಗೆ ಜಾವಾ? ಅದು ಯಾಕೆ ಬೇಕಂದ್ರೆ ಅಪ್ಲಿಕೇಶನ್ ಆಗಿ ಯೂಸ್ ಮಾಡಲು ಮತ್ತು ವೆಬ್ಸೈಟ್ಗಳನ್ನು ಬಿಲ್ಡ್ ಮಾಡಲು, ಆಂಡ್ರಾಯ್ಡ್ ಆಪ್ಸ್ ಅನ್ನು ಡೆವಲಪ್ ಮಾಡಲು, ಎಂಟರ್ಪ್ರೈಸ್ ಸಿಸ್ಟಮ್ ಮೀನ್ಸ್ ಬ್ಯಾಂಕಿಂಗ್ ಇಟಿಸಿ ಅಲ್ಲಿ ಯೂಸ್ ಮಾಡಲು ಜಾವಾವನ್ನು ಬಳಸುತ್ತೇವೆ. ಇದು ಜಾವಾದ ಮುಖ್ಯ ಲಕ್ಷಣ ಅಂದ್ರೆ ಏನು? ಫೀಚರ್ಸ್ ಆಫ್ ಜಾವಾ. ಜಾವಾ ಹೇಗಿದೆ ಅಂದ್ರೆ ಸಿಂಪಲ್ ಆಗಿದೆ. ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಎಲ್ಲರಿಗೂ. ಜಾವಾ ಸಿಂಟ್ಯಾಕ್ಸ್ ಸಿ ಅಂಡ್ C++ ಗಿಂತ ಸುಲಭವಾಗಿದೆ ಮತ್ತೆ ಎರರ್ ಕಮ್ಮಿ ಇರುತ್ತೆ ಇದರಲ್ಲಿ. ಮತ್ತೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿದೆ. ಜಾವಾ ಕೋಡ್ ಕಂಪೈಲ್ ಆದ ಮೇಲೆ ಬೈಟ್ ಕೋಡ್ ಆಗುತ್ತದೆ. ದೆನ್ ಮತ್ತೆ ಇದು ಬೈಟ್ ಕೋಡ್ ಅನ್ನು JVM ರನ್ ಮಾಡುತ್ತದೆ. ಆದ್ದರಿಂದ ವಿಂಡೋಸ್ ಲಿನಕ್ಸ್ ಮ್ಯಾಕ್ನಲ್ಲಿ ರನ್ ಆಗುತ್ತದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಜಾವಾ ಸಂಪೂರ್ಣವಾಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಮೇಲೆ ಆಧಾರಿತವಾಗಿದೆ. ಊಪ್ಸ್ ಕಾನ್ಸೆಪ್ಟ್ ಅಂದ್ರೆ ಕ್ಲಾಸ್ ಅಂದ್ರೆ ವರ್ಗ. ಇದು ಬ್ಲೂ ಪ್ರಿಂಟ್ ಡಿಸೈನ್ ಇರುತ್ತೆ. ಬ್ಲೂ ಪ್ರಿಂಟ್ ಆಫ್ ಆಬ್ಜೆಕ್ಟ್ ಇರುತ್ತೆ. ವಸ್ತುದು ಬ್ಲೂ ಪ್ರಿಂಟ್ ಇರುತ್ತೆ. ಇದು ಆಬ್ಜೆಕ್ಟ್ ವಸ್ತು. ಕ್ಲಾಸ್ನ ಇನ್ಸ್ಟೆನ್ಸ್ ಆಗಿರುತ್ತದೆ. ಇದು ಇನ್ಹೆರಿಟೆನ್ಸ್. ಇದು ಒಂದು ಕ್ಲಾಸ್ ಇನ್ನೊಂದರ ಪ್ರಾಪರ್ಟೀಸ್ ಅನ್ನು ಪಡೆಯುತ್ತದೆ. ಮೀನ್ಸ್ ಒಂದು ಕ್ಲಾಸ್ ಅಂದ್ರೆ ಪೇರೆಂಟ್ ಕ್ಲಾಸ್, ಚೈಲ್ಡ್ ಕ್ಲಾಸ್ ಅಂತ ಎರಡು ಕ್ಲಾಸ್ ಇರುತ್ತೆ. ಪೇರೆಂಟ್ ಕ್ಲಾಸ್ ಪ್ರಾಪರ್ಟಿ ಹೇಗೆ ಮಗನಿಗೆ ಬರುತ್ತೆ ಆ ಥರ ಇದು ವರ್ಕ್ ಆಗುತ್ತೆ. ಇನ್ಹೆರಿಟೆನ್ಸ್. ಪಾಲಿಮಾರ್ಫಿಸಮ್ ಒಂದ್ ಮೆಥಡ್ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುತ್ತದೆ. ಒಂದೇ ಮೆಥಡ್ ಇರುತ್ತದೆ, ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುತ್ತದೆ. ಅದಕ್ಕೆ ಪಾಲಿಮಾರ್ಫಿಸಮ್ ಅಂತೀವಿ. ಎನ್ಕ್ಯಾಪ್ಸುಲೇಷನ್ ಡೇಟಾ ಮೆಥಡ್ಸ್ ಒಂದೇ ಪ್ಲೇಸ್ ನಲ್ಲಿ ಇರುತ್ತದೆ. ಕ್ಯಾಪ್ಸುಲ್ ಥರ. ಕ್ಯಾಪ್ಸುಲ್ ನಲ್ಲಿ ಎರಡು ಟೈಪ್ನ ಟ್ಯಾಬ್ಲೆಟ್ ನಲ್ಲಿ ಇರುತ್ತದಲ್ಲ ಆ ಟೈಪು ಇದರಲ್ಲಿ ಡೇಟಾ ಮೆಥಡ್ ಇರ್ತದೆ. ಅಬ್ಸ್ಟ್ರಾಕ್ಷನ್ ಓನ್ಲಿ ಇಂಪಾರ್ಟೆಂಟ್ ಡೀಟೇಲ್ ಶೋ ಮಾಡ್ತದೆ. ಸೆಕ್ಯೂರ್ ಜಾವಾ ಸೆಕ್ಯೂರ್ ಇದೆ.